ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ನಾನು ಲಾಸ್ಟ್ ವ್ಲಾಗಲ್ಲಿ ನಮ್ಮ ಶೋರೂಮ್ ರಿನೋವೇಷನ್ ವೀಡಿಯೋನ ಹಾಕಿದ್ದೆ. ಆದರೆ ಬಿಫೋರ್ ಹೇಗಿದೆ ನಮ್ಮ ಶೋರೂಮ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸಿರಲಿಲ್ಲ. ಇದರಲ್ಲಿ ನಾನು ಬಿಫೋರ್ ನಮ್ಮ ಶೋರೂಮ್ ಹೇಗಿತ್ತು ಮತ್ತು ಆಫ್ಟರ್ ರಿನೋವೇಷನ್ ಆದ ನಂತರ ನಮ್ಮ ಶೋರೂಮಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ವ್ಲಾಗಲ್ಲಿ. ನನ್ನ ಶೋರೂಮ್ ಬಿಫೋರ್ ರಿನೋವೇಷನ್ ಮಾಡೋಕ್ಕೆ ಮುಂಚೆ ಈ ರೀತಿ ಇತ್ತು. ನಾವೇನು ತುಂಬಾ ಹ್ಯಾಡ್ ಮಾಡಿರಲಿಲ್ಲ ನಮ್ಮ ಶೋರೂಮ್ನ. ಸಿಂಪಲ್ಲಾಗೇ ರೆಡಿ ಅರೇಂಜ್ ಮಾಡ್ಕೊಂಡಿದ್ದಂಥದ್ದು. ನಮಗೆ ಗೊತ್ತಾದಂಗೆ ಹೇಗಾಗುತ್ತೋ ನಮ್ಮ ಕೈಲಿ ಆ ಟೈಮಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟಿತ್ತೋ ಆ ಕ್ಯಾಪಿಟಲು ಅಷ್ಟರಲ್ಲಿ ನಾವು ಇದನ್ನು ಅರೇಂಜ್ ಮಾಡ್ಕೊಂಡಿದ್ದಂಥದ್ದು. ತುಂಬ ಸಲ ಅಂದ್ಕೊಂಡಿದ್ವಿ ಚೇಂಜಸ್ ಮಾಡಬೇಕು ಅಂತ ನಮಗೂ ಇಷ್ಟ ಇತ್ತು. ಆದರೆ ಅದಕ್ಕೆ ಟೈಮ್ ಬರಬೇಕು ಅಂತಾರಲ್ಲ, ಹಾಗೆ ಆ ಟೈಮ್ ಈ ಸಲ ಬಂತು ನಮಗೆ. ಅದಕ್ಕೋಸ್ಕರ ಈ ಸಲ ಚೇಂಜ್ ಮಾಡಿಸ್ತಾ ಇದ್ದೀವಿ. ಪ್ರತಿ ಸಲ ಪೂಜೆಗೂ ಕೂಡ ಈ ವರ್ಷ ಅಂದ್ಕೊಂಡು ಮುಂದೆ ತಳ್ಳಿಬಿಟ್ಟಿದ್ವಿ. ಈ ವರ್ಷ ಆ ರೀತಿ ಆಗೋದು ಬೇಡ, ಈ ಸಲ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಈ ಸಲ ಎಲ್ಲನೂ ಪೇಂಟಿಂಗು ಎಲ್ಲನೂ ಕೂಡ ಮಾಡಿಸ್ತಾ ಇದ್ದೀವಿ. ಈ ಪೇಂಟಿಂಗ್ ವೀಡಿಯೋನ ಲಾಸ್ಟ್ ವ್ಲಾಗಲ್ಲೇ ನಾನು ನಿಮ್ಗೆ ಹಾಕಿದ್ದೆ. ಎಗೇನ್ ಎಲ್ಲನೂ ಕೂಡ ಒಂದೇ ವ್ಲಾಗಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ ಇದನ್ನು. ಪೇಂಟಿಂಗ್ ಎಲ್ಲನೂ ಕೂಡ ಇವತ್ತು ಮಾಡ್ತಿದ್ದಾರೆ. ಪೇಂಟಿಂಗ್ ಬಂದು ನಾನು ಧಾನ್ಯ ಆರ್ಟ್ಸ್ ಕೊಟ್ಟಿದ್ವಿ ಇದನ್ನು. ಅವರೇ ಓವರಾಲ್ ಪ್ಯಾಕೇಜು ಪೇಂಟಿಂಗು ಮತ್ತು ಪೋಸ್ಟರು ಮತ್ತು ಆಚೆಗಡೆ ನೇಮ್ ಬೋರ್ಡು ಎಲ್ಲನೂ ಕೂಡ ಅವ್ರಿಗೆ ಹೇಳಿದ್ವಿ. ಸ್ವಲ್ಪ ನೇಮ್ ಬೋರ್ಡ್ ಕೂಡ ಡಿಮ್ ಆಗಿತ್ತು, ಅದನ್ನು ಕೂಡ ಚೇಂಜ್ ಮಾಡೋಕ್ಕೆ ಹೇಳಿದ್ವಿ. ಓವರಾಲ್ ಎಲ್ಲ ಕೂಡ ಅವ್ರಿಗೆ ಕೊಟ್ಟು ವಹಿಸಿರೋದ್ರಿಂದಾಗಿ ಅವರೇ ಬಂದೆಲ್ಲ ಮಾಡಿಕೊಡ್ತಿದ್ದಾರೆ. ಫಸ್ಟ್ ಈ ರೀತಿ ತುಂಬ ಗಲೀಜಾಗಿತ್ತು ಶಾಪು. ನನಗೆ ಮತ್ತು ಕಿರುಗೆ ಅನ್ನಿಸ್ತಾನೆ ಇತ್ತು, ಇಲ್ಲ ನಮ್ಮ ಶೋರೂಮ್ ಸ್ವಲ್ಪ ತುಂಬ ಗಲೀಜಾಗಿದೆ, ಚೇಂಜಸ್ ಮಾಡಬೇಕು ಅಂತ ಹೇಳಿ. ಬಟ್ ಅವತ್ತಿಗೆ ಹೇಗಾಗುತ್ತೋ ಹಾಗೆ ಮಾಡ್ಕೊಂಡಿದ್ವಿ. ಈಗ ಆಫ್ಟರ್ ಎಲ್ಲ ಪೋಸ್ಟರ್ ಎಲ್ಲ ಅಂಟಿಸಿದ ನಂತರ ಪೇಂಟ್ ಎಲ್ಲ ಆದ ನಂತರ ಈ ರೀತಿ ಕಾಣಿಸ್ತಿದೆ ನಮ್ಮ ಶಾಪು. ಇನ್ನೂ ಸ್ವಲ್ಪ ಇದರಲ್ಲಿ ಚೇಂಜಸ್ ಮಾಡೋದಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮುಂದೆ ಇದೇ ವ್ಲಾಗಲ್ಲಿ ನೋಡಿ. ಈ ಥರ ಪೋಸ್ಟರ್ ಹಾಕಿದ್ದಾರೆ, ಹೇಗೆ ಕಾಣಿಸ್ತಾ ಇದೆ, ಎಷ್ಟು ದೊಡ್ಡ ಪೋಸ್ಟರ್ ಹಾಕ್ಸಿದಾರಲ್ಲ ಈ ಕಡೆ. ಮತ್ತು ಕಿರು ನನಗೆ ಶಾಪಿಗೆ ಬರಬೇಡ ಅಂತಿದ್ರು, ಅವ್ರು ನನಗೊಂದು ಸರ್ಪ್ರೈಸ್ ಅದಕ್ಕೋಸ್ಕರ. ಮತ್ತು ಈ ಹಾಲಿಗೆ ನಾವು ಕೆಲವೊಂದು ಡಿಸೈನ್ಸ್ ಹೇಳಿದ್ವಿ, ಅದು ಹಾಕಿರಲಿಲ್ಲ, ನೆಕ್ಸ್ಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೂಡ. ಮತ್ತು ಇಲ್ಲಿ ಬಂದು ಗಣಪ ಮೋಟರ್ಸ್ ಅಂತ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಹಾಕಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದು ನಾವೇನಿದ್ರು ಡೆಲಿವರಿ ಕೊಡುವಂಥ ವೆಹಿಕಲ್ಸ್ನ ಮಾತ್ರ ನಿಲ್ಲಿಸೋವಂಥದ್ದು ಶಾಪ್ ಹೊರಗಡೆ ಎಲ್ಲನೂ ಕೂಡ ಇದ್ದದೆಲ್ಲ ವೆಹಿಕಲ್ಸ್ನ ಒಳಗಡೆ ನಿಲ್ಲಿಸ್ತೀವಿ. ಇಲ್ಲಿ ಬಂದು ಕಸ್ಟಮರ್ ಕೂತ್ಕೊಳ್ಳೋವಂಥ ಚೇಂಬರು, ಅಲ್ಲಿ ಕಸ್ಟಮರ್ಸ್ ಕೂತ್ಕೊತಾರೆ. ಇದು ಬಂದು ಕಿರು ಟೇಬಲ್ಲು. ಈ ಥರ ಮಾಡಿಸಿದ್ದೀವಿ. ಇದು ನನಗೆ ಇದ್ದಂಥ ಸರ್ಪ್ರೈಸ್ ಏನಪ್ಪ ಅಂತ ಅಂದರೆ, ಇಲ್ಲಿ ಕಾಣಿಸ್ತಿದೆಯಲ್ಲ ನನ್ನ ಮಗಳು ಪೋಸ್ಟರು, ಇದೇ ನನಗೆ ಕಿರು ಕೊಡಬೇಕು ಅಂತಿರೋ ಸರ್ಪ್ರೈಸು. ನಾನು ಈ ಗೋಡೆಗೆ ಬೇರೆ ಏನೋ ಡಿಸೈನ್ ಹೇಳಿದ್ದೆ, ಬಟ್ ಕಿರು ಮುಂಚೆಗೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಈ ಪಾಪು ಫೋಟೋ ಹಾಕೋದಕ್ಕೋಸ್ಕರ. ಅದರಿಂದ ನನಗೆ ಅವರು ದಾನಿ ಆರ್ಟ್ಸವ್ರು ಹೇಳಿದ್ದು ಕೂಡ ಅಷ್ಟೇ, ಮೇಡಮ್ ಇಲ್ಲ ನಾನು ನಿಮ್ಗೆ ಇಲ್ಲೇನೋ ಕಾಂಪ್ಲಿಮೆಂಟ್ರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ನಾನು ಓಕೆ ಆಯಿತು ಅಂತ ಅಂದ್ಕೊಂಡೆ. ಬಟ್ ಆದರೆ ನನ್ನ ಮಗಳು ಪೋಸ್ಟರ್ ಹಾಕ್ಸಿದ್ರು. ಕಿರುಗೆ ಒಂದು 3-4 ಜನ ಹೇಳಿದ್ರು ದೃಷ್ಟಿ ಆಗುತ್ತೆ ಇಷ್ಟು ದೊಡ್ಡ ಪೋಸ್ಟರ್ ಹಾಕಿದ್ದೀರಾ ಅಂತ ಹೇಳಿದ್ರು. ಬಟ್ ಅವರು ನನ್ನ ಮಗಳು ನನ್ನ ಪಕ್ಕ ಇರಬೇಕು ಅನ್ನೋ ಇಂಟೆನ್ಷನಲ್ಲಿ ಹಾಕ್ಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಫೋಟೋಗಳಿಗೆಲ್ಲನೂ ಮೊಳೆ ಹೊಡಿಸ್ಬೇಕು, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಇದು ನಮ್ಮ ಕೂಟ್ಕಲ್ ಬೆಟ್ಟ. ಕಿರೋರು ಊರು ಕೂಟ್ಕಲ್ ಆಗಿರೋದ್ರಿಂದ ಅವರು ಕೂಟ್ಕಲ್ ಬೆಟ್ಟ ಇರಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ಹೈಲೈಟೆಡ್ ಆಗಿ ಅದನ್ನು ಕೂಡ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ. ಮತ್ತು ಇನ್ನು ಒಂದು ಈ ಕಡೆ ಸೈಡ್ ಎಲ್ಲ ವೆಹಿಕಲ್ದು ಪೋಸ್ಟರ್ಗಳನ್ನ ಹಾಕಿಸ್ಕೊಂಡಿದ್ದೀವಿ. ಇನ್ನು ಗಾಡಿ ಇದು ಕೂಡ ಅಷ್ಟೇ ಡೆಲಿವರಿಗೆ ಅಂತೇಳಿ ರೆಡಿಯಾಗಿರೋಂಥ ಗಾಡಿ. ಇಷ್ಟು ಕೂಡ ಈ ರೀತಿ ಕಾಣಿಸ್ತಿದೆ ಕಿರು ಚೇಂಬರು. ಅಲ್ಲಿಂದ ನೆಕ್ಸ್ಟ್ ಈ ಕಡೆ ಬಂದು ಫೈನಾನ್ಷಿಯಲ್ ಅಂದರೆ ಲೋನ್ ಮಾಡ್ತಾರಲ್ಲ ವೆಹಿಕಲ್ಸ್ಗೆ, ಅವ್ರ ಟೇಬಲ್ ಇದ್ದು ಅವ್ರು ಇಲ್ಲಿ ಕೂತ್ಕೊಳ್ಳೋ ಅಂಥದ್ದು. ಇಲ್ಲಿ ಇಷ್ಟು ಇದೆ. ಈ ಕಡೆ ಬಂದು ಅವರೇ ಆರ್ಟ್ಸ್ ಮಾಡಿಕೊಟ್ಟಿರೋವಂಥದ್ದು. ತುಂಬ ಚೆನ್ನಾಗಿ ಈ ಥರ ಆರ್ಟ್ಸ್ ಮಾಡಿದ್ದಾರೆ ವಾಲ್ಗೆ, ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಹೆಲ್ಮೆಟ್ಟು, ಗಾಡಿ ವೆಹಿಕಲ್ ಕವರು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೆಲ್ಲ ಕೊಡ್ತೀವಲ್ಲ ಗಾಡಿ ಜೊತೆಗೆ, ಅದನ್ನೆಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದ ಪಾರ್ಟ್ಸ್ ಸ್ಪೇಸ್ ಎಲ್ಲನೂ ಕೂಡ ಆ ಕಡೆ ಡಂಪ್ ಮಾಡ್ಕೊಂಡಿದ್ದಾರೆ. ಈ ಥರ ಇದೆ ನಮ್ಮ ಶೋರೂಮು. ತುಂಬ ಸಿಂಪಲಾಗೇ ಇರೋವಂಥದ್ದು, ತುಂಬ ಗ್ರ್ಯಾಂಡಾಗೆಲ್ಲ ಏನಿಲ್ಲ ನಮ್ಮದು, ದೊಡ್ಡದಾಗಿ ಚಿಕ್ಕದಾಗೆ ಇರೋವಂಥದ್ದು. ಬಟ್ ನಮಗೆ ಹೇಗೆ ಬೇಕೋ ಹಾಗೆ ಖುಷಿ ಆಗೋ ರೀತಿ ಈ ಥರ ನಾವು ರೆಡಿ ಮಾಡಿಸ್ಕೊಂಡಿದ್ದೀವಿ. ಹೇಗೆ ಬಂದಿದೆ ನಮ್ಮ ಶಾಪ್ ಈಗ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮೊದಲೇಗಿತ್ತು ಅದಕ್ಕೆ ಈಗ ಚೇಂಜಸ್ ಆಗಿರೋದಕ್ಕೂ ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ಸ್ ಮಾಡಿ. ಆಲ್ರೆಡಿ ನಾನು ಹೇಳಿದ್ನಲ್ಲ ಈಗ ಡೆಲಿವರಿ ವೆಹಿಕಲ್ ಅಂತೇಳಿ ಇಲ್ಲಿ ಇಷ್ಟನ್ನೇ ನಿಲ್ಲಿಸ್ಕೊಂಡಿರೋವಂಥದ್ದು. ಡೆಲಿವರಿಗೆ ಆದಂಗೆ ಇಲ್ಲಿ ತಂದು ನಿಲ್ಲಿಸ್ಕೊತೀವಿ.
ಇನ್ನು ಫಿಟ್ಟಿಂಗ್ ಎಲ್ಲ ಮಾಡದೇ ಇರೋಂಥ ವೆಹಿಕಲ್ ಆ ಕಡೆ ನಿಲ್ಲಿಸ್ಕೊತೀವಿ. ಮತ್ತು ಕೆಲವೊಂದು ಫ್ಲವರ್ಸ್ ಕೂಡ ತರಿಸಿದ್ದೆ ಶೋರೂಮ್ಗೆ ಅಂತ ಹೇಳಿಬಿಟ್ಟು. ಈಗ ಕೆಲವೊಂದು ಕಡೆ ನೋಡಿದ್ದೀನಿ, ಕೆಲವೊಂದು ಶೋರೂಮ್ಗಳಲ್ಲಿ ಫ್ಲವರ್ಸ್ ಎಲ್ಲ ಹ್ಯಾಂಗಿಂಗ್ ಮಾಡಿ ಬಿಟ್ಟಿರ್ತಾರೆ. ಆ ಥರನೇ ನಮ್ಮ ಶಾಪ್ಗೂ ಮಾಡಿಸೋಣ ಅಂತೇಳಿ ಕಿರು ಹೇಳಿದ್ರು. ಸರಿ ಓಕೆ ಆಯಿತು ಅಂದ್ಬಿಟ್ಟು ಅದಕ್ಕೆ ಮೀಶೋಯಿಂದ ಇದನ್ನು ಆರ್ಡ್ರ್ ಮಾಡಿದ್ದೆ. ಒಂದು 3 ಕಲರ್ ಆರ್ಡ್ರ್ ಮಾಡಿದ್ದೀನಿ. ಪರ್ಪಲ್ಲು, ವೈಟು ಮತ್ತು ಪಿಂಕು 3 ಕಲರ್ನ ಆರ್ಡ್ರ್ ಮಾಡಿ ಅದ್ರ ಕಾಂಬಿನೇಷನಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ತರಿಸಿದ್ದೆ. ಪೇಂಟ್ ಎಲ್ಲ ಆಗೋದ ನಂತರ ಕಿರು ನನ್ನ ಶೋರೂಮ್ಗೆ ಬರಬೇಡ, ಇನ್ನು ಪೋಸ್ಟರ್ ಸೆಲೆಕ್ಷನ್ ಮಾಡಿದ್ದಾಯಿತು, ಪೇಂಟು ಆಗಿದ್ದಾಯಿತು, ಇನ್ನೇನು ಬರಬೇಡ ಅಂತ ಹೇಳ್ತಾಯಿದ್ರು. ಯಾಕೆ ಅಂದರೆ ಅವ್ರ ಮಗಳದ್ದು ಪೋಸ್ಟರ್ ಏನಿದೆಯೋ ಅದನ್ನು ನಂಗೆ ಸರ್ಪ್ರೈಸಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ನನಗೆ ಕ್ಯೂರಿಯಸ್ ತಡೆಯೋಕ್ಕಾಗಿರಲಿಲ್ಲ, ನಾನು ಬಂದುಬಿಟ್ಟಿದ್ದೆ. ನನ್ನ ಮಗಳಿಗೆ ಅದನ್ನು ತೋರಿಸಿರ್ಲಿಲ್ಲ. ಅವಳು ಅದನ್ನು ನೋಡಿ ರಿಯಾಕ್ಷನ್ ಮಾಡ್ತಿದ್ದಾಳೆ. ಹೇಗಿದೆ ಅಂತ ಹೇಳಿದ್ದಕ್ಕೆ ಚಪ್ಪಾಳೆ ಹೊಡಿತಾ ಇದ್ಲು ಅವಳು. ಅವಳ ಪೋಸ್ಟರ್ನ ನೋಡಿಬಿಟ್ಟು ಸೂಪರಾ ಅಂತ ಕೇಳಿದ್ದಕ್ಕೆ ಅವಳು ಕೈಯಲ್ಲಿ ಸೂಪರ್ ಅಂತ ಹೇಳಿ ಕೂಡ ತೋರಿಸ್ತಾ ಇದ್ಲು. ಅವಳು ಖುಷಿ ಆಗೋಯ್ತು ಅವಳು ಪೋಸ್ಟರ್ನ ನೋಡಿ. ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಟೌನಿಗೆ ಬಂದ್ವಿ. ಕೆಲವೊಂದು ಫ್ರೂಟ್ಸ್ಗಳು ಬೇಕಿತ್ತು ನನಗೆ ಅಂತೇಳಿ. ಆಮೇಲೆ ನಂಗೆ ಸ್ವಲ್ಪ ಏನಾದ್ರು ಚಾಟ್ಸ್ ತಿನ್ನೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಚುರುಮುರಿ ತಿನ್ನೋಕ್ಕೆ ಅಂತೇಳಿ ಬಂದ್ವಿ. ನಾನು ಟಿಕ್ಕಿ ಪುರಿ ತೊಗೊಂಡೆ. ಕಿರು ಬಂದುಬಿಟ್ಟು ಇದು ನಿಪ್ಪಟ್ಟು ಮಸಾಲ ತೊಗೊಂಡ್ರು. ಇಲ್ಲಿ ನಿಪ್ಪಟ್ಟು ಮಸಾಲ, ಗೋಟಿ ಮಸಾಲ ಮತ್ತು ಚಕ್ಲಿ ಮಸಾಲ ಅಂತ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಟಿಕ್ಕಿ ಪುರಿ ಒಂದು ತೊಗೊಂಡೆ. ಕಿರು ಬಂದು ನಿಪ್ಪಟ್ಟು ಮಸಾಲ ತೊಗೊಂಡು ಇಬ್ಬರು ಅದರಲ್ಲೇ ಶೇರ್ ಮಾಡ್ಕೊಂಡ್ವಿ. ನನ್ನ ಮಗಳು ಅವ್ರ ಅಪ್ಪನಿಗೆ ತಿನ್ನಿಸ್ತಿದ್ದಾಳೆ. ಅವರು ನೀನು ತಿನ್ನಪ್ಪು ಅಂತ ಹೇಳಿದ್ರೆ ಅವಳು ತೆಗ್ದು ಅವ್ರ ಅಪ್ಪನಿಗೆ ತಿನ್ನಿಸ್ತಾ ಇದ್ಲು. ಅಲ್ಲಿರೋರೆಲ್ಲ ಅವಳನ್ನೇ ನೋಡ್ತಾ ಇದ್ರು. ಇವಳು ಖುಷಿ ಆಗ್ತೈತೆ ಅವ್ರಿಗೆ ತಿನ್ನಿಸೋದು ಅವಳಿಗೊಂಥರ. ನೆಕ್ಸ್ಟು ಫ್ರೂಟ್ಸ್ ಎಲ್ಲನೂ ಕೂಡ ತೊಗೊಂಡು ಬಂದ್ವಿ. ಆ್ಯಪಲ್ಲು, ದಾಳಿಂಬೆ ಎಲ್ಲ ಹಣ್ಣೆಲ್ಲ ರೇಟೆಲ್ಲ ಸ್ವಲ್ಪ ಕಮ್ಮಿನೇ ಇತ್ತು. ದಾಳಿಂಬೆ ಕೂಡ 100 ರುಪೀಸು, ದಪ್ಪ ಸೈಜೆಲ್ಲ ಇತ್ತು, ಅದು 100 ರುಪೀಸ್ ಇತ್ತು. ಮತ್ತು ಮೋಸಂಬಿನೂ ಕೂಡ ಅಷ್ಟೇ, ತುಂಬ ದಪ್ಪ ಸೈಜೆಲ್ಲ ಇತ್ತು, 50 ರುಪೀಸ್ ಅಷ್ಟೇ kg. ಆ್ಯಪಲ್ಲು ಕೂಡ ಅಷ್ಟೇ 100 ರುಪೀಸ್ ಅಷ್ಟೇ ಇತ್ತು. ಸೊ ಅದರಿಂದ ನನಗೆ ದಾಳಿಂಬೆ ಮತ್ತು ಆ್ಯಪಲ್ ಮೇಯ್ನಾಗಿ ಬೇಕಿತ್ತು, ಅದೆರಡನ್ನೂ ತೊಗೊಂಡೆ. ಮೋಸಂಬಿ ಸೈಜ್ ಇದ್ದಿದ್ದರಿಂದ ಒಳಗಡೆ ಪಲ್ಪೆಲ್ಲ ಟೇಸ್ಟಾಗಿರುತ್ತೆ ಸೈಜ್ ಇದ್ದರೆ ಅಂತ ಹೇಳಿ ನಾನು ಮೋಸಂಬಿ ಕೂಡ ತೊಗೊಂಡೆ. ಇದಿಷ್ಟನ್ನು ಕೂಡ ತೊಗೊಂಡು ಮನೆಗೆ ಬಂದ್ವಿ ಅವತ್ತು. ಇನ್ನು ನೆಕ್ಸ್ಟ್ ಡೇ ಅಮ್ಮಾರು ಬಂದಿದ್ದರು ಪಾಪನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಅವರು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ಕರ್ಕೊಂಡು ಬಾ ಅಂತ ಹೇಳಿ. ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಬಂದೆ. ಅವಳು ಊರಿಗೆ ಕಳಿಸ್ಬಿಟ್ರೆ ನನಗೆ ಸ್ವಲ್ಪ ಹಬ್ಬದ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅವಳನ್ನ ಕಳಿಸ್ಬಿಟ್ಟೆ. ನಮಗೆ ದೀಪಾವಳಿ ಹಬ್ಬದಲ್ಲಿ ಮನೆಯಲ್ಲಿ ಮತ್ತು ಶಾಪಲ್ಲಿ ಎರಡು ಕಡೆಯೂ ಪೂಜೆ ಮಾಡೋದ್ರಿಂದಾಗಿ ನಂಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಐಟಮ್ಸ್ ಎಲ್ಲ ತರೋದಿರುತ್ತೆ. ಅದಕ್ಕೋಸ್ಕರ ಇವಳನ್ನ ಕಳಿಸ್ಬಿಟ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು ಅಮ್ಮ ಜೊತೆಲಿ ಕಳಿಸ್ಬಿಟ್ಟೆ. ಬಟ್ ಅವಳು ಖುಷಿಯಾಗಿ ಹೋದ್ಲು. ಅವಳಿಗೆ ಅಮ್ಮರ ಮನೆಗೆ ಹೋಗೋದು ಅಂದರೆ ತುಂಬ ಇಷ್ಟ. ಅಲ್ಲಿಂದ ಬರೋದು ಅಷ್ಟೇ ತುಂಬ ಇಷ್ಟ ಅವಳಿಗೆ. ಹೋಗೋರ ಜೊತೆ ಹೋಗ್ತಿರ್ತಾಳೆ, ಬರೋ ಜೊತೆ ಬರ್ತಿರ್ತಾಳೆ. ಇನ್ನು ನೆಕ್ಸ್ಟ್ ಡೇ ಸಂಡೇ ಇತ್ತು. ಸಂಡೇ ನಾವು ನಾನು ಹೂವು ತಂದಿದ್ನಲ್ಲ ಅದು ಹ್ಯಾಂಗಿಂಗ್ ಮಾಡೋದಕ್ಕೆ ಕಾರ್ಪೆಂಟ್ರು ಬರ್ತಿದ್ರು ಮೊಳೆ ಹೊಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಕೂಡ ಅವ್ರ ಜೊತೆ ಬೇಗನೆ ಹೊರಟೆ. ಆಫ್ಟರ್ 2 ಇಯರ್ಸ್ ಆದ ನಂತರ ನಾನು ಶೋರೂಮ್ಗೆ 10 ಗಂಟೆಗೆ ಹೋಗ್ತಾ ಇರೋದು. ಈ ಥರ ನಾನು ಮೊದಲು ಅಂದರೆ 2 ಇಯರ್ಸ್ ಬ್ಯಾಕು ನಾನು ಕಿರು ಇಬ್ಬರೂ 10 9 o'clockಗೆ ಬೇಗನೆ ರೆಡಿಯಾಗಿ ಹೋಗ್ತಾ ಇದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಯಾರು ಕಸ್ಟಮರ್ ತುಂಬ ಜನ ಬರಲ್ಲ, ಬಂದರೆ ಒಬ್ರಿಬ್ರು ಬರ್ಬೋದು. ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಬಂದು ಆನಂತರ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ರೆಡಿಯಾಗಿ ಹೊರಟೆ. ಸ್ವಲ್ಪ ಧೂಳೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಈವನ್ ಕಾರ್ಪೆಂಟ್ರು ಬರ್ತಾ ಇರೋದ್ರಿಂದಾಗಿ ನಾನೇ ಹೋಗ್ಬೇಕಾಗಿತ್ತು ಮೇಯ್ನಾಗಿ. ಯಾಕೆಂದರೆ ಕೆಲವೊಂದನ್ನು ನನಗೆ ಇಲ್ಲೇ ಹೊಡೀರಿ, ಅಲ್ಲೇ ಹೊಡೀರಿ, ಇಲ್ಲೇ ಇರಬೇಕು ಮೊಳೆ ಅಂತ ಹೇಳ್ಬಿಟ್ಟು ಕೆಲವೊಂದನ್ನು ಹೇಳ್ತಿರ್ತೀನಿ ನಾನು. ಅದಕ್ಕೆ ಅಯ್ಯೋ ಹಿಂಗೆ ಮಾಡಿಸ್ಬಿಟ್ಟಿದ್ದೀರಾ, ಹಂಗೆ ಮಾಡಿಸ್ಬಿಡ್ತಿದ್ದೀರಾ ಅಂತ ಹೇಳಿ ಕಮೆಂಟ್ಸ್ ಮಾಡೋಕ್ಕೆ ಕೂಡ ಮಾಡ್ತೀನಿ ನಾನು. ಅದಕ್ಕೆ ನೀನೇ ಬಂದ್ಬಿಡಮ್ಮ ಬೆಸ್ಟು ಅಂತ ಹೇಳಿದ್ರು ಕಿರು. ಅದಕ್ಕೆ ನಾನು ಕೂಡ ಅವ್ರ ಜೊತೆಲಿ ಬಂದೆ. ಬಂದ ನಂತರ ಎಲ್ಲಿ ಬೇಕೋ ನನಗೆ ಅಲ್ಲಿ ಎಲ್ಲ ಹೇಳಿ ಮೊಳೆ ಎಲ್ಲನೂ ಹೊಡೆಸಿಸ್ದೆ. ಫೋಟೋ ಹಾಕ್ಸೋಕ್ಕೆ ಎಲ್ಲದಕ್ಕೂ ಕೂಡ ಫ್ಲವರ್ ಹ್ಯಾಂಗಿಂಗ್ ಎಲ್ಲನೂ ಕೂಡ ಮೊಳೆ ಎಲ್ಲನೂ ಹೊಡೆಸ್ದೆ. ನಾನು ಆಲ್ಮೋಸ್ಟ್ ಕೆಲವೊಂದು ವಿಷಯಗಳಲ್ಲಿ ಹೀಗೇ ಒಪ್ಪೋದೇ ಇಲ್ಲ. ಕೆಲವೊಂದನ್ನು ನಾನೇ ಮಾಡೋಕ್ಕೆ ಹೋಗ್ತೀನಿ ಎಲ್ಲನೂ ಕೂಡ. ಬೇರೆ ಯಾರೇ ಮಾಡಿದರೂ ಕೆಲವೊಂದಕ್ಕೆ ಕಮೆಂಟ್ ಪಾಸ್ ಮಾಡ್ತೀನಿ, ಹಿಂಗಿರಬೇಕಿತ್ತು, ಹಂಗಿರಬೇಕಿತ್ತು ಅಂತ ಕಿರೋರು ಮಾಡೋ ವಿಷಯದಲ್ಲಿ. ಅದಕ್ಕೆ ಅವ್ರು ಹೇಳ್ಬಿಡ್ತಾರೆ, ನೀನೇ ಬಂದುಬಿಡು ಬೆಸ್ಟು, ನನಗೆ ಹಂಗೆ ಹಿಂಗೆ ಅಂತ ಹೇಳ್ಬೇಡ ಅಂತಾರೆ. ಅದರಿಂದಾಗಿ
ಹಾಗಾಗಿ ಈವನ್ ಮಾರ್ಕೆಟ್ಗೆ ಹೋದ್ರೂ ಹೂವನ್ನ ಒಪ್ಪಲ್ಲ, ನಾನೇ ಹೋಗಬೇಕು ಜೊತೆಯಲ್ಲಿ, ಅದೇನೇ ಇದ್ರೂ ನಾನೇ ಹೋಗಬೇಕು ನಾನು. ಮತ್ತು ಮನೆಗೆ ಮಾಡೋ ಕೆಲಸನೂ ಅಷ್ಟೇ, ನಾನಲ್ಲಿ ಇದ್ದೇ ಮಾಡಿಸ್ಬೇಕು ನನಗೆ, ಆ ಥರ ನಾನು. ಈವನ್ ಈ ಫ್ಲವರ್ ಹಾಕ್ಬೇಕಾದ್ರೂ ಅಷ್ಟೇ ಅವ್ರು ಹೇಳಿದ್ರು, ನಾನು ಸರಿ ನಾವು ಹಾಕ್ಕೊಂತೀವಿ ಬಿಡು ಅಂತ ಹೇಳಿದ್ರು ಅವರು. ಇಲ್ಲ ನಾನು, ನೀವು ಹಿಂಗೆ ಹಾಕ್ಬಿಡ್ತೀರಾ, ಹಿಂಗೆ ಕಾಂಬಿನೇಷನ್ ಹಾಕಬೇಕು, ಆ ಥರ ಕಾಂಬಿನೇಷನಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಕೂಡ ಬ್ಯುಸಿ ಇದ್ದ, ಒಂದು ಸ್ವಲ್ಪ ಡೆಲಿವರಿ ಗಾಡಿಗಳು ರೆಡಿ ಮಾಡ್ತಾ. ಆಮೇಲೆ ನಾನೇ ಅಮ್ಮ ಈಗೇನಂತೆ ನಾನೇ ಹಾಕ್ಕೊಟ್ಬಿಡ್ತೀನಿ ಕೊಡು ಅಂತ ಕಿರುಕೊನೆಲ್ಲ ಅಷ್ಟಿಗೆ ಹಾಕಿದ್ರು ಅವರೇನೆ. ಈಗ ನಮ್ಮ ಶೋರೂಮಲ್ಲಿ ಈ ಥರ ಕಾಣಿಸ್ತಿದೆ ಫ್ಲವರೆಲ್ಲ ಹಾಕಿದ ನಂತರ. ಕೆಲವೊಂದು ಶೋರೂಮ್ಗಳಲ್ಲಿ ಈ ಥರ ಫ್ಲವರ್ ಹಾಕಿ ಡಿಸೈನ್ ಮಾಡಿರೋದೆಲ್ಲನೂ ಕೂಡ ನಾವು ನೋಡಿದ್ವಿ. ಅದನ್ನು ನೋಡಿದಾಗ ನಮ್ಮ ಶೋರೂಮಲ್ಲೂ ಹಾಕಬೇಕು, ಎಲ್ಲ ಓವರಾಲ್ ರೆಡಿ ಮಾಡಿಸಿದ ನಂತರ ಹಾಕೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಈಗ ಅದನ್ನು ಮಾಡಿದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಲುಕ್ ಅಂತೂ. ಔಟ್ಸೈಡಿಂದ ಬರಬೇಕಾದ್ರಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇವನ್ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ನನಗೆ ಇಷ್ಟ ಆಯಿತು ಈ ಥರ ಹಾಕಿದ ನಂತರ ಎಲ್ಲನೂ ಕೂಡ. ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀವಿ. ಇದು ಫೈನಲ್ ಔಟ್ಲುಕ್ಕು ನಮ್ಮ ಶೋರೂಮ್ದು. ಇನ್ನು ನೆಕ್ಸ್ಟ್ ಡೇ ನಮ್ಮ ಶೋರೂಮಲ್ಲಿ ಶಾಪ್ ಪೂಜೆ ಇದೆ, ಮತ್ತು ಮನೆಯಲ್ಲೂ ಕೂಡ ದೀಪಾವಳಿ ಹಬ್ಬ ಇದೆ. ನಾವು ಮನೆಯಲ್ಲಿ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕಿಂತ ನಮ್ಮ ಶಾಪಲ್ಲೇ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡೋದು, ಮತ್ತು ಧನಲಕ್ಷ್ಮಿ ಪೂಜೆ ಕೂಡ ನಾನು ಶಾಪಲ್ಲೇ ಮಾಡೋ ಅಂಥದ್ದು. ಇದೆಲ್ಲದರ ವೀಡಿಯೋನು ಕೂಡ ನಾನು ನೆಕ್ಸ್ಟ್ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ನಮ್ಮ ಶಾಪ್ ಯಾವ ಥರ ಕಾಣಿಸ್ತಿದೆ, ಹೇಗಿದೆ, ಮೊದಲಿಗೂ ಈಗೂ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ, ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ದೀಪಾವಳಿ ಹಬ್ಬದ ವ್ಲಾಗ್ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.